ಇದೇನು ಮನೆ ಇಷ್ಟು ಸೇರ್ ಮಾಡೋರೆ? ನಾನು ನೋಡೇ ಇಲ್ಲ ನೋಡು ಮನೆ ಸೇರ್ ಮಾಡ್ದಾಗಿಂದ. ಲೇ ಸವಿತಾ, ಸವಿತಾ, ಎಲ್ಲ ಬಣ್ಣದಾಕ್ಬಿಟ್ಟವ್ರೆ. ಯಾರು? ನಾನೇ ಸರೋಜಿ. ಓಹೋ, ಏನಕ್ಕ ಸರೋಜಕ್ಕ ನಮ್ಮನೆ ಗಂಟ ಬಂದ್ಬಿಟ್ಟಿದ್ಯಾ? ಅಯ್ಯೋ ಇದೇನಿದು ಕೂದಲೆಲ್ಲ ಏನದ್ವಾ? ಅಯ್ಯೋ ಯಾವ್ದೋ ದೇವ್ರಿಗೆ ಮಕ್ಕೊಂಡಿದ್ನಿ, ಹಿಂಗೆ ಹೊಟ್ಟೆ ನೋಯ್ತಾಯ್ತು ಅದಕ್ಕೆ ಮಕ್ಕೊಂಡಿದ್ನಿ. ಹೊಟ್ಟೆ ನೋವು ನಿಲ್ತಾಯ್ತು, ದೇವ್ರಿಗೆ ಕೊಟ್ನಿ ಮುಡಿ. ಏನು ಹೊಟ್ಟೆ ನೋವು ಕೂದಲು ಕೊಡ್ತಾರಾ? ಹೂನಮ್ಮ, ಒಂದು ಕಡೆ ವಾಂತಿ, ಒಂದು ಕಡೆ ಬೇದಿ, ಒಂದು ಕಡೆ ಹೊಟ್ಟೆ ನೋವು, ಮೂರು ಒಂದೇ ಕಿತ ಬಂದ್ಬಿಟ್ಟಿತ್ತು. ಅದಕ್ಕೆ ದೇವ್ರಿಗೆ ಮಕ್ಕಣ್ಣಿ ಅಪ್ಪ ಇವೆಲ್ಲ ನಿಂತೋಗ್ಬಿಟ್ರೆ ನಾನು ಬಂದು ಕೂದಲು ಕೊಡ್ತೀನಿ ಅಂತ. ಅದಕ್ಕೆ ಎಲ್ಲ ನಿಂತೋಯ್ತು, ಅದಕ್ಕೆ ಹೋಗಿ ಕೂದಲು ಕೊಟ್ಬಿಟ್ಟು ಬಂದೆ. ಹಿಂಗೂ ಉಂಟಾ? ಹಂಗೂ ಉಂಟು. ಏನಕ್ಕ ಬಂದಿದ್ದು? ಒಂದು 10 ಸೇರು ಅಕ್ಕಿ ಕೊಡೆ, ಕೊಡ್ತೀನಿ. ಒಂದು 10 ಸೇರು ಅಕ್ಕಿ, ಒಂದಷ್ಟು ರಾಗಿ ಹಸಿಟ್ಟು ಕೊಡೆ. ಅಯ್ಯೋ ಎಲ್ಲಮ್ಮ ಭತ್ತ ಬೇಯೋದೇ ಬಿಟ್ಬಿಟ್ಟವ್ರಲ್ಲ ಇವ್ರ. ಸೊಸೈಟಿ ಅಕ್ಕಿ ಕಾಯ್ಕೊಂಡಿರೋದು ನಾವು. ನಮ್ಮ ಅತ್ತೆ ಹೇಳ್ತಾ ಇದ್ಲು ನನ್ನ ಮೈದನ್ಕ, ಹೋಗಿ ಪೇಟೆಗೆ ಒಂದು ಕೊರೆ ಹಾಕೊಂಬೋಗಪ್ಪ, ಸೊಸೈಟಿ ಅಕ್ಕಿ ನಮ್ಗೆ ಸಾಲೋದೇ ಇಲ್ಲ, ದೋಸೆಕಾಯಿ ಇಡ್ಲಿ ಕಣ್ಣೆ ಸೇರೋತವೆ, ಒಂದು ಕೊರೆ ಹಾಕೊಂಬೋಗು ಅಂತ. ನನ್ನ ಮೈದನ್ನ ಕಿವಿ ಮೇಲೆ ಹಾಕೊಂತೀರ ಓಡಾಡ್ತಾವನೆ. ಒಂದು ಕೊರೆ ತಂದರೆ ಕೊಡ್ತೀನಿ ಹೇಳು. 25 kgದು ತಂದರೆ ಕೊಡ್ತೀನಿ ಹೇಳು ನಿಂಗೆ. ಒಂದು 5 kg ಇವಾಗ ನಮ್ಮ ಮನೆಗೆ ಇಲ್ಲಕ್ಕ. ಇಲ್ಲ ನಮ್ಮ ಮನೆಗೆ ಪಂಡಿತರ ಅಂಗಡಿಗೆ ಹೋಗಿ ಒಂದು 2 kg ತಗೊಂಬಂದು ಅನ್ನ ಮಾಡಿದ್ದೀನಿ. ಅದು ಆಗೋಯ್ತು ಇವಾಗ, ಅದು ಇಲ್ಲ. ಹೋಗ್ಲಿ ಹಸಿಟ್ಟನ್ನ ಕೊಡೆ. ಹಸಿಟ್ಟು ಆಗೋಗಿ 1 ವಾರ ಆಯ್ತಮ್ಮ. ಎಲ್ಲಿ ವಾರದಿಂದ ಮಳೆ ಸುರಿತಾ ಇದೆ, ಕರೆಂಟ್ಗಳೇ ಸರಿಯಾಗಿಲ್ಲ. ರಾಗಿ ಹಾಕ್ಸ್ಕೊಂಬೋಗ ಅಂತ ನಮ್ಮ ಅತ್ತೆ ಹೇಳ್ತಾನೇ ಅವಳೆ. ನನ್ನ ಮೈದನ್ನ ಕಿವಿ ಮ್ಯಾಗ ಹಾಕಂದಿರ ಓಡಾಡ್ತಾನೇ ಅವನೇ. ಅಲ್ಲೇ ಇದ್ದಾಗ ನಾನು ಎಷ್ಟು ಸಹಾಯ ಮಾಡ್ತಾ ಇದ್ದೀನಿ ನಿಂಕ. ಇವಾಗ ಏನೋ ನಂಗೆ ಪರಿಸ್ಥಿತಿ ಚೆನ್ನಾಗಿಲ್ಲ. ಕೊಡೆ ಅಂತ ಬಂದ್ರೆ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನೀನು. ಕೊಡೆ ಪರವಾಗಿಲ್ಲ, ಕೊಡ್ತೀನಿ ವಾಪಸ್ಸು. ಅಯ್ಯೋ ನೀನು ಸಹಾಯ ಮಾಡಿದ್ಯಕ್ಕ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಕ್ಕ, ಇದ್ದಿದ್ರೆ ಕೊಡಕ್ಕೇನೋ. ಬೇಕಾದ್ರೆ ನೀನೇ ಬಂದು ಎಲ್ಲ ನೋಡ್ಬಾ, ಅಡುಗೆ ಮನೆಗೆ ನೋಡ್ಬಿಟ್ಟು ಆಮೇಲೆ ಹೇಳು. ಇದ್ಕೊಂಡು ಇಲ್ಲ ಅಂತ ಇದೆಯೇನೆ ಅಂತ. ಅಡುಗೆ ಮನೆಗೆ ಬೇಕಾದ್ರೆ ಬಂದು ಎಲ್ಲ ನೋಡು. ನಿನಗೆ ಕೊಡಕ್ಕೇನಂತೆ? ಮಗನ ತದ್ನ ಮಗನ ಸ್ಕೂಲ್ಗೆ ಹೋದ್ನು. ನಮ್ಮ ಮಾವನು ಇವತ್ತು ಸ್ನೇಹಿನ ಕಾನ್ವೆಂಟ್ಗೆ ಸೇರ್ಸೋಕೋಗೋನಂತೆ, ಇಂಗ್ಲೀಷ್ ಮೀಡಿಯಮ್ಗೆ. ನಿನ್ನ ಮಗನು ಇಲ್ಲೇ ಓದದ? ಹೌದೇನೋ, ಅವಳನ್ನ ಕಾನ್ವೆಂಟ್ಗೆ ಸೇರ್ಸವನೇನೋ? ಕಾನ್ವೆಂಟ್ಗೆ ಸೇರ್ಸವನೆ. ನಿನ್ನ ಮಗನು ಸೇರಿಸೆ. ನನ್ನ ಮಕ್ಕಳಂತೂ ನನ್ನ ಮಾತು ಕೇಳೋದೇ ಇಲ್ಲ. ಆ ಮನೆ ಬಿಟ್ಟು ಈ ಮನೆಗೆ ಬರೋದೇ ಇಲ್ಲ. ನನ್ನ ಮಕ್ಕಳು ಅಮ್ಮ ಅಂತ ಕೂಡ ಕೂಗಲ್ಲ, ನನ್ನ ಕಡೆ ತಿರ್ಗಿ ಕೂಡ ನೋಡಲ್ಲ. ನಿನ್ನ ಮಗನ ನೀನು ಹೇಳಿದ ಮಾತು ಕೇಳ್ತಾನಲ್ಲ, ನಿಮ್ಮ ಯಜಮಾನ್ ಕೇಳಿ ಅವನು ಕಾರ್ಮೆಂಟ್ಗೆ ಸೇರಿಸು. ನಾನು ಕೇಳಿದ್ನಮ್ಮ ಮೊನ್ನೆ, ನಮ್ಮ ಮನೆಗೆ ಯಾವ ಮಕ್ಕಳು ಕಾರ್ಮೆಂಟ್ಗೆ ಹೋಗಲ್ಲ, ಗೌರ್ಮೆಂಟ್ ಸ್ಕೂಲಿಗೆ ಓದೋದು ಬೇಕಾಗಿಲ್ಲ ಅಂತನೋ. ಇವಾಗ ಅವಳು ಸ್ನೇಹಿನ ಮಾವನು ಇವಾಗ ಕಾನ್ವೆಂಟ್ ಸೇರ್ಸಕ್ಕೆ ಹೋಗೋನೆ. ಸೇರ್ಸಕ್ಕೆ ಹೋಗೋನೆ. ಸರಿ ಬಿಡು, ಆಯ್ತು, ನಾನು ಓದ್ತೀನಿ. ಸವಿತಾ, ಏನು ಸರೋ ಜೊತೆಗೆ ಇಲ್ಲಿ ಗಂಟೆ ಬಂದಿದ್ಯಾ? ಸುಮ್ಮನೆ ಸವಿತಾನ ಮಾತಾಡ್ಸ್ಕೊಂಡಾಗಣ ಅಂತ ಬನ್ನಪ್ಪ. ಹೌದಾ? ಈ ಕಾಪಿ ಏನೇನು ಮಾಡ್ಕೊಟ್ಟೇನೆ? ಅಯ್ಯೋ ಹಾಲು, ನಿಂಬೆಹಣ್ಣು ಜ್ಯೂಸ್ ಮಾಡಕ್ಕೆ ಹೋಗಿ ಹಾಲಕ್ಕ ಬಿದ್ದೋಗ್ಬಿಡ್ತು. ನಿಂಬೆಹಣ್ಣು ಹಾಲೆಲ್ಲ ಹೊಡೆದೋಯ್ತು. ನೀ ಯಾವಾಗಲೂ ಒಂದೊಂದು ಕಿತಾಪತಿ ಮಾಡ್ತಾರೆ, ನಿಂಗೆ ತಿಂದ ಜೀನ ಆಗೋದು. ಕಿತಾಪತಿ ಮಾಡಿಲ್ಲ ಅಂದ್ರೆ ನಿಂಗೆ ತಿಂದ ಜೀನನೇ ಆಗಲ್ಲ. ಏನು ಬೇಕಾಗೆ ಮಾಡ್ತಾರಾ ನೀನು ಉದ್ಯೋಗ? ಅಲ್ಲ, ನನ್ನ ಮಗನ ಮನುನ ಕಾನ್ವೆಂಟ್ಗೆ ಸೇರ್ಸು ಅಂತಂದ್ರೆ ನಮ್ಮ ಮನೆಗೆ ಯಾರು ಕಾರ್ಮೆಂಟ್ಗೆ ಹೋಗಲ್ಲ, ಎಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋದು ಒಂದೇ. ಇವಾಗ ನೋಡು, ಸ್ನೇಹನ ಮಾವನು ಕಾರ್ಮೆಂಟ್ಗೆ ಸೇರ್ಸಕ್ಕೆ ಕರ್ಕೊಂಡು ಹೋಗೋನಂತೆ. ನಿಂಗೆ ಯಾರು ಹೇಳಿದ್ವ? ಅಯ್ಯೋ ಇವತ್ತು ಬೆಳಗ್ಗೆ ಕರ್ಕೊಂಡು ಹೋದ್ನಪ್ಪ ಮಾವನು ಕಾರ್ಮೆಂಟ್ಗೆ ಸೇರ್ಸಕ್ಕ. ಅವನು ಮನುನು ಸೇರ್ಸು ಅಲ್ಲೇ. ಏಯ್ ಬಾಯ್ ಮುಚ್ಕೊಂಡಿರ್ಬೇಕು. ರೂಪ ಓದ್ತಾವಳೆ, ರಘು ಓದ್ತಾವನೆ. ಎಲ್ಲ ನಮ್ಗೆ ಬೇಕಾದ್ರೆ ಅಲ್ಲಿ ಓದ್ತಾ ಇರೋದು. ಏನು ಚೆನ್ನಾಗಿ ಹೇಳ್ಕೊಡಲ್ಲ ಅಂತಾರ? ಚೆನ್ನಾಗಿ ಹೇಳ್ಕೊಡ್ತಾವ್ರ, ಬಾಯ್ ಮುಚ್ಕೊಂಡಿರ್ಬೇಕು ನೀನು. ಎಲ್ಲೂ ಸೇರ್ಸಲ್ಲ, ಇಲ್ಲೇ ಹೋಗ್ಲಿ. ಅವಳು ಸ್ನೇಹ ಓದ್ತಾವಳಲ್ಲ, ಓದ್ರೆ ಓದ್ತಾಳು ಬಿಡು. ಆ ಬಸ್ಸಾಗಿ ಎಕ್ಕಿ ಮಧ್ಯಾಹ್ನ ಅಲ್ಲಿ ಊಟ ತಿಂದು ತಿರ್ಗಿ ಆ ಬಸ್ಸಾಗಿ ಎಕ್ಬಿಟ್ಟು ಬರೋ ಪಟ್ಟಿಗೆ ಮಕ್ಕಳಿಗೆ ಎಷ್ಟು ಸುಸ್ತಾಗ್ತದೆ, ಎಷ್ಟು ಆಯಾಸ ಆಗ್ತದೆ. ಇಲ್ಲೇನ ಮಧ್ಯಾಹ್ನ ಬಂದು ನಿನ್ನ ಕೈಲಿ ಊಟ ತಿನ್ಸ್ಕೊಂಡು ಹೋಗ್ತಾನೆ ಮಗು, ಆರಾಮಾಗಿರ್ತಾನೆ ನೆಮ್ಮದಿಯಾಗಿ. ಅದ್ಯಾವುದೋ ಕಾರಣದ ಸ್ಕೂಲ್ ಕಳಿಸ್ಬಿಟ್ಟು ಆ ಬಸ್ಸಾಗಿ ಎಕ್ಕಬೇಕು. ಆ ಊಟದ ಬ್ಯಾಗು, ಈ ಬುಕ್ಕುಗಳ ಬ್ಯಾಗು ಒತ್ಕೊಂಡು ಆ ಮಕ್ಕಳು ಪಜ್ಜಿತಿ ನೋಡ್ತಾ ಇದ್ದೆ, ಹೊಟ್ಟೆ ಉರಿತದೆ. ಅದೆಲ್ಲ ಬೇಕಾಗಿಲ್ಲ, ನಮ್ಮ ಮಗು ಇಲ್ಲೇ ಆರಾಮಾಗಿ ಓದ್ಲಿ. ನಾನು ಓದ್ತೀನಿ. ದೇವ್ರು ಒಳ್ಳೇದು ಮಾಡಲಿ. ಅಲ್ಲ ಅವನು ಅವಳು ಇಬ್ರು ಜೊತೆಗೆ ಹೋಗೋರಲ್ಲ. ಬಾಯ್ ಮುಚ್ಕೊಂಡಿರ್ಬೇಕು. ನಮ್ಗೇನೋ ಎಷ್ಟು ಜನ ಮಕ್ಕಳು ಕೊಲ್ಲೋತಾರೆ, ಇರೋದು ಒಂದು ಮಗು. ಒಬ್ಬ ಮಧ್ಯಾಹ್ನ ಸ್ಕೂಲ್ ಬಿಡ್ತಾನೆ, ಮನೆಗೆ ಬರ್ತಾನ, ಊಟ ಮಾಡಿಸ್ತೀಯಾ? ನೆಮ್ಮದಿಯಾಗಿ ಊಟ ಮಾಡಿ ಮನೆಗೆ ಅಷ್ಟೊತ್ತು ಆಟ ಆಡ್ಕೊಂಡು ಮಗು ತಿರ್ಗಿ ಸ್ಕೂಲ್ಗೆ ಹೋಗ್ತಾನೆ, ಮನೆಗೆ ಬೇಗ ಬರ್ತಾನೆ. ಬಸ್ಸಾಗಿ ಕಳಿಸ್ಬಿಟ್ಟು ನಿನ್ನ ಮಗು ಬರೋವರೆಗೂ ನೆಮ್ಮದಿ ಇರ್ತೈತೆ ಮನಸ್ಸಾಗೆ, ಎತ್ತೋ ಏನೋ ಹೆಚ್ಚು ಕಮ್ಮಿನೋ ಅಂತ. ಮಗು ಇವಾಗ ಆರಾಮಾಗವನು, ಅವನ ಯಾಕೆ ದಾರಿ ತಪ್ಪಿಸ್ತೀಯ ನೀನು? ನೀನು ಹೇಳೋದು ಒಂಥರ ಸರಿನೇ. ಮಧ್ಯಾಹ್ನ ಬರ್ತಾನೆ, ನಾನೇ ತಿನ್ನಿಸ್ತೀನಿ, ತಿನ್ಬಿಟ್ಟು ಅಷ್ಟೊತ್ತು ಆಡ್ಕೊಂಡಿದ್ದು ಓದ್ತದೆ ಮಗು. ಕಾರ್ಮೆಂಟ್ ಸೇರಿಸ್ರೆ ನಾವು ಯಾವುದೋ ಬಾಕ್ಸಾಗ ಹಾಕ್ಕೊಡ್ತೀರಾ? ಅದ್ರ ಮಧ್ಯಾಹ್ನ ಅಲ್ಲೆಲ್ಲ ಒಂದು ಹತ್ರ ಯಾರು ಗತಿ ಇಲ್ಲೇನೋ ಅನ್ಕೊಬೇಕು. ಕೂತ್ಕೊಂಡು ಒಣಗಿರೋ ಊಟನ ತಿಂದರೆ ಮಕ್ಳಿಗೆ ಆರೋಗ್ಯ ಬಲ ಇರ್ತೈತೆ. ಆಲೋಚನೆ ಮಾಡೋ ಶಕ್ತಿ ಇದ್ರೆ ಮಾತಾಡಬೇಕು, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ನಮ್ಮ ಹತ್ರ ದುಡ್ಡಿಲ್ಲ, ಮಗು ನೀನು ಕಾನ್ವೆಂಟ್ ಸೇರ್ಸೋಕ್ಕಾಗಲ್ಲ. ಅದು ಬೇಡ ಬಿಡಪ್ಪ, ಬೇಡ ಬೇಡ, ಮಗು ಇಲ್ಲೇ ಓದ್, ಏನು ಪರವಾಗಿಲ್ಲ. ಹೆಂಗೋ 7ನೇ ಕ್ಲಾಸ್ ಗಂಟೆ ಇಲ್ಲೇ ಅದಲ್ಲ, 8ನೇ ಕ್ಲಾಸ್ ಬೇರೆ ಊರಿಗೆ ಹೋಗಬೇಕು. ಅವ್ನ ಬುದ್ಧಿ ಅವ್ನಿಗೆ ಬಂದಿರ್ತದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇವಾಗೇನು ಸೇರಿಸು ಅಂತಂದ್ರೆ ಸೇರಿಸ್ಬಿಡ್ತೀನಿ, ಇವಾಗ ಕರ್ಕೊಂಡೋಗಿ. ಬೇಡ ಬೇಡ ಬೇಡ, ರೂಪ ಅವಳೆಲ್ಲ ಹೇಳಿದ್ರೆ ಚೆನ್ನಾಗಿ ನೋಡ್ಕೊತಾಳೆ. ಓದಿಸ್ತಾಳೆ, ಅವಳು ಮನೆಗೂ ಓದಿಸ್ತಾಳೆ, ಸ್ಕೂಲಿಗೆ ಓದಿಸ್ತಾಳೆ. ಬೇಡ, ಆ ಅಮ್ಮನ ಹೇಳ್ಬಿಟ್ಲಂತೆ, ಈ ಅಮ್ಮನ ಕೇಳ್ಬಿಟ್ಲಂತೆ. ನಾಳೆ ಬೆಳಗ್ಗೆನೇ ಕರ್ಕೊಂಡೋಗಿ ಸೇರಿಸ್ಬಿಟ್ಟು ಬಂದ್ಬಿಡ್ತೀನಿ ಬಿಡು. ಅಯ್ಯೋ ಬೇಡ ಅಂದ್ರೆ ತಿರ್ಗಾ ಸೇರಿಸ್ಬಿಟ್ಟು ಬರ್ತೀನಿ ಅಂತೆಲ್ಲ. ಕರ್ಮ, ಈ ಅಮ್ಮನ ಸರೋಜಮ್ಮನ ಬಂದ್ರೆ ಏನ ನಾವು ನಂಗೆ ಕಿತಾಪತಿ ಮಾಡ್ಬಿಟ್ಟು ಹೋಗ್ತಾಳೆ. ಮಾತಾಯಿ ನಮ್ಮ ಅಮ್ಮನ ಅದೇನಕ್ಕೆ ಬರ್ತಾಳೆ, ಅದೇನು ಕತೆನ. ಗೀತಾ ಗೀತಾ, ನಿಧಾನ, ಏನು ಹಿಂಗೆ ಕೂತ್ಗಿರ್ತಾ ಇದೆಯಾ? ಎಲ್ಲ ಸಿದ್ದೆ, ಎಲ್ಲೋದ್ಲು ಸಿದ್ದೆ ನೋಡ. ಸುಮ್ಮನೆ ಮರ್ಯಾದೆ ಹೇಳಿದ್ರೆ ಸರಿ,
ಅಲ್ಲೂ ಇಲ್ಲ ಅವ್ರ ಮನೆಗೆ. ಎಲ್ಲಪ್ಪ ನಾನು ನಿಮ್ಮ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು, ಆವಾಗ ನೋಡಿದ್ದು ಅವಳ ಮಗ ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳ್ತಾವ್ರೆ. ಎಲ್ಲ ಸಿದ್ದೆ ನಮ್ಮ ಅಮ್ಮನ ಊರಿಗೆ ಹೋದ್ಲಾ, ಅವಳು ಆಚೆ ಕುತ್ಕೊಂಡಿದ್ಲು. ನಾನು ಎಲ್ಲ ಕುತ್ಕೊಂಡಿದ್ದಾಳೆ ಬಿಡು, ಹೊಸ ಊರು ಜನ ನೋಡ್ತಾಳೇನೋ ಅಂತ ಹೇಳ್ಬಿಟ್ಟು ನಾನು ಒಳಗೆ ಬಂದು ಆಚೆಗೆ ನೋಡೋಪಟ್ಟಿಗೆ ಪತ್ತನೇ ಇಲ್ಲ. ಎಲ್ಲ ಅವ್ರ ಮನೆಗೆ ಹೋಗಿರ್ತಾಳೆ ಅಂತ ಅನ್ಕೊಂಡು ನಾನು ಸುಮ್ಮನೆ ಆದ್ನೆ. ನನಗೆ ತಿಳಿದಪ್ಪ, ನನಗೆ ತಿಳಿದು ನಿಮ್ಮ ಅಮ್ಮನ ಕೈಗೆ ಅವ್ರ ಮನೆಗೆ ಕಳಿಸ್ಬಿಟ್ಟು ಇಲ್ಲಿ ನಾಟಕ ಆಡ್ತಾ ಇದೆಯಾ ನೀನು ನನ್ನ ಹತ್ರ? ಹಾಂ ನೋಡ, ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ಹೋಗಿ ನಮ್ಮ ಅಮ್ಮನವ್ರ ಮನೆಗೆ ಮನೆ ಎಲ್ಲ ನೋಡ್ಕೊಂಬ. ಅವಳೆಲ್ಲ ಇದ್ದರೆ ಆವಾಗ ನನ್ನ ಹತ್ರ ಬಂದು ಮಾತಾಡು. ದೇವರಣೆಗೂ ನಾನು ಅವಳು ನೋಡಿಲ್ಲ. ನಮ್ಮ ಅಮ್ಮನ ಪಾಡಕ್ಕೆ ನಮ್ಮ ಅಮ್ಮನ ಊರಿಗೆ ಹೋದ್ಲು. ನನಗೇನೋ ನಿನ್ನ ಮೇಲೆ ನಿಮ್ಮ ಅಮ್ಮನ ಮೇಲೆ ಅನುಮಾನ, ಅವಳನ್ನೇನೋ ಒಂದು ಗತಿ ಮಾಡಿರ್ತೀರ ಅಂತ. ಅಯ್ಯೋ ಇದೊಳ್ಳೆ ಚೆನ್ನಾಗದಲ್ಲಪ್ಪ ಸ್ವಾಮಿ. ನಾವೇನು ಮಾಡೋಣ? ನಾನು ಹೇಳ್ತಾ ಇದ್ದೀನಿ ತಾನೇ ಇನ್ನೊಂದು ಮದುವೆ ಮಾಡ್ಕೊಂಡು ಬಾ ಅಂತ. ಹಾಂ ನಾನು ಅನ್ಕೊಂಡು ಎಲ್ಲ ನೋಡ್ಕೊಳ್ಳಿ ಬಿಡುವ, ನಾನು ಅಡುಗೆ ಮನೆಗೆ ಕೆಲಸ ಮಾಡಿದ್ರೆ ಈಚೆ ಆಚೆ ಎಲ್ಲ ಅವಳೇ ಕೆಲಸ ಮಾಡ್ಕೊತಾಳೆ, ನಾನು ಆರಾಮಾಗಿರ್ಬೋದು ಅಂತ. ಆಚೆ ಕೂತಿದ್ಲಲ್ಲಪ್ಪ. ಕೂತವಳು ಬಿಡು, ಒಳಗೆ ಎದ್ದು ಬರ್ತಾಳೆ ಅಂದ್ಬಿಟ್ಟು ನಮ್ಮ ಅಮ್ಮನು ಓದ್ತೀನಮ್ಮ ಅಂದ. 4 ಗಂಟೆ ಹೋಗಿ ಬಿಟ್ಬಿಟ್ಟು ಒಳಗೆ ಬರೋಷ್ಟರಲ್ಲಿ ಈಚೆನೆ ಇದ್ಲು. ತಿರ್ಗಿ ಅದು ಎತ್ತೋದ್ಲು. ನನಗೆ ತಿಳಿದು ಅವ್ರ ಮನೆಗೆ ನೋಡಿದ್ರೆ ಇಲ್ಲ ಬಂದೇ ಇಲ್ಲ ಅಂತವ್ರೆ. ನೀನು ನೋಡಿದ್ರೆ ಆಚೆ ಕೂತಿದ್ಲು ಅಂತೀಯ. ಇವಾಗ ಎಲ್ಲಂತ ನಾನು ಹುಡ್ಕೋದು? ಹಾಂ ಹೋಗ್ಲಿ, ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಯಾಕೆ ಸುಮ್ಮನೆ ಇಲ್ದಿದ್ದು ಪಜ್ಜಿತಿ? ಅಯ್ಯೋ ಇಷ್ಟಕ್ಕೆಲ್ಲ ಏನಕ್ಕ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡೋದ? ಬಾಯ್ ಮುಚ್ಕೊಂಡು ಅಲ್ಲೆಲ್ಲ ನೋಡಿ ಹೋಗಿ ಹುಡುಕಿ ಕರ್ಕೊಂಬೋಗು. ಅಲ್ಲೆಲ್ಲ ಇರ್ತಾಳೆ ಹೊಸ ಊರಲ್ಲ. ಫಸ್ಟ್ ನೀವು ಅಮ್ಮನವ್ರು ಹುಡ್ಕೋತೀನಿ, ಆಮೇಲೆ ನಿಮ್ಗೆಲ್ಲ ಇರೋದು ಗ್ರಾಚಾರ. ವಾ ಏನು ಕೆಮ್ಮಿದ್ದಕ್ಕ ಸೀನಿದ್ದಕ್ಕ ಎಲ್ಲ ಪೊಲೀಸ್ ಅಂತೀರ? ನಿಮ್ಮ ಕೆಲ ಮಾಡೋಕೆ ಕೆಲಸಗಳಿಲ್ಲೇನು? ಕೆಲಸಗಳಿಲ್ಲ ನಿಮ್ಗೆ ಮಾಡೋಕ್ಕ? ಹಾಂ ಕಿತ್ಕು ಪೊಲೀಸ್ ಅಂತ ಹೋದ್ರೆ ಒಳ್ಳೇದು ಅನ್ಕೊಂಡಿದ್ಯಾ? ದರಿದ್ರ ಮುಚ್ಕೊಂತದೆ. ಎತ್ತು ಹೋಗಿಲ್ಲ, ಹೋಗು. ಎಲ್ಲ ಅಲ್ಲೇ ಇರ್ತಾಳೆ, ಗಾಡಿ ಹಾಕೊಂಡು ಊರ್ಕೋಗು, ಹುಡುಕ್ಬಿಟ್ಟು ಕರ್ಕೊಂಬೋಗು. ಇಲ್ಲ ಫಸ್ಟ್ ನಿಮ್ಮ ಅಮ್ಮನವ್ರ ಮನೆಗೆ ಹೋಗ್ಬಿಟ್ಟು ಆಮೇಲೆ ಮುಂದಿನ ಕೆಲಸ. ಅಯ್ಯೋ ನಿಂಗೆ ಅಷ್ಟು ಅನುಮಾನ ಇದ್ರೆ ಯಾಕಪ್ಪ ಸುಮ್ಮನೆ ಹೋಗು. ನಾವು ಅಮ್ಮನವ್ರ ಮನೆಗೆ ಹೋಗ್ಬೇಕಂತ ಯಾಕೆ ಬರ್ಕೊಂತೀವಿ? ಹೋಗಿ ಬಾಗು. ಅಪ್ಪ ಏನಂತಪ್ಪ ಹೇಳ್ದ ಅಪ್ಪ ಮಾವಂತ? ಅಯ್ಯೋ ಮೊದಲೇ ಹೇಳ್ರಿದ್ಲಲ್ಲಮ್ಮ ಅವ್ರ ಅಮ್ಮನಂತೆ. ಅವ್ರ ಅಮ್ಮನಂತೆ ಹೇಳಿದ್ರೆ ಹುಡುಗಿನ ಕಳ್ಸಿದ್ದು ರತ್ನಮ್ಮನ. ಅವ್ರ ಅಮ್ಮನ ಅಲ್ಲೇ ಇದ್ಲು, ಸರಿಯಾಗಿ ಹೋಗುದ್ಲು ಹೇಳು. ಎತ್ತು ಅಲ್ಟೋಗ್ಬಿಟ್ಲ ಅಮ್ಮನ. ಅವ ಅಮ್ಮನ ಉದ್ದಿದ್ದು ಎತ್ತ. ಹೌದಪ್ಪ? ಅವರು ಅಮ್ಮನಂತೆ. ಆ ಅಮ್ಮನವ್ರ ಅಮ್ಮನು ಆ ಅಮ್ಮನ ಸರಿ ಇಲ್ಲ. ಇವಾಗ ಮದುವೆ ಆಗೋಳೆ, 60 ವರ್ಷ ಅಂತ. ಇವಾಗ ಮದುವೆ ಮಾಡ್ಕೊಂಬಂದವಳೆ. ಏನು ಆಯಮ್ಮನ ಇವಾಗ ಮದುವೆ ಮಾಡ್ಕೊಂಡವಳ? ಇವಾಗ ಮದುವೆ ಮಾಡ್ಕೊಂಡವಳೆ ಅಂತಮ್ಮ. ಅದೇನು ಹೆಂಗ್ಸ್ರು ಅದೇನತ್ವ ಅದಕ್ಕೆ ಏನು ದಿಗಿಲು ಬೀಳ್ಬೇಡ್ರಿ ಅಂತ ಅನ್ನ. ಬೋರ್ಗೆ ಹೋಗಿ ಒಂದಷ್ಟು ಅಡ್ವಾನ್ಸ್ ಕೊಟ್ಟು ಈಗ ಹಿಂಗೆ ಬರೋಪಟ್ಟಿಗೆ ಇಲ್ಲಿ ಈ ರಾಮಾಯಣ ಇಟ್ಕೊಂಡಿದ್ದು ನನ್ನ ಮಗನು. ನೋಡಪ್ಪ ಎಂತಂತ ಜನ ಅವ್ರೆ. ಯಾರು ನಂಬೋದು ಯಾರನ್ನ ಬಿಡೋದಪ್ಪ? ಆಗೋಯ್ತು. ಅದಕ್ಕೆ ಹೇಳಿದ್ದೀನಿ ನಾನು ಭದ್ರನ್ಕ ಬಿರಿನ ಒಂದು ಒಳ್ಳೆ ದಿನ ನೋಡಪ್ಪ ಹೇಳಪ್ಪ ಅಂತ. ಹೋಗಪ್ಪ, ನಂಗೆ ಯಾವ ಮದುವೆನೂ ಬೇಡ, ಇಷ್ಟ ಇಲ್ಲ ನಂಗೆ. ಹಂಗೆಲ್ಲ ಹೇಳ್ಕೊಡ್ದಮ್ಮ, ಸುಮ್ಮನೆ ಇರಬೇಕು. ಇವಾಗ ನೋಡ್ದಾ, ಇವಾಗೇ ಇಷ್ಟು. ನಿಮ್ಮ ಮುಂದೆ ಎಂತೆಂಥ ಜನ ಇರ್ತಾರೋ ಯಾರಿಗೆ ತಿಳಿದಮ್ಮ? ಹೆಣ್ಣು ಮಗು ಯಾವ ಜಾಗದಾಗಿರ್ಬೇಕು ಆ ಜಾಗದಾಗಿದ್ರೇ ಬೆಲೆ. ಬೋರ್ ಇವಾಗ ಬರ್ತದಂತಪ್ಪ? ಬರ್ತದಂತಮ್ಮ. ಸಾಯಂಕಾಲ ಬರ್ತದಂತೆ. ಮಗುನ ಸ್ಕೂಲ್ಗೆ ಸೇರಿಸ್ಬೇಕು ಅಂತನೂ ಬರ್ತಾನೆ ಅವನು. ಸ್ಕೂಲ್ಗೆ ಸೇರಿಸ್ಬಿಟ್ಟು ಸಾಯಂಕಾಲ ಬೋರ್ ಬರೋಪಟ್ಟಿಗೆ ಬರ್ತಾನೆ. ಸರಿ, ಅವ್ರಿಗೇನೋ ಅಡುಗೆ ಮಾಡ್ಕೊಳಕ ಏನೋ ಬೇಕಂತೆ. ನಾನು ಪೇಟೆಗೆ ಹೋಗಿ ತಗೊಂಬರ್ತೀನಿ. ನೀನು ಹುಷಾರಾಗಿರಮ್ಮ ಮನೆಗೆ. ಸರಿಪ್ಪ ಆಯ್ತು. ಕಾಸು ಅಪ್ಪ? ಕೊಟ್ಟವನು ಕಾಸು, ಭದ್ರಪ್ಪನ ಕೊಟ್ಟವನೇ. ಆಯ್ತು ಕಾಸು. ಸರಿಪ್ಪ ಆಯ್ತು, ಹೋಗ್ಬಿಟ್ಟು ಪಾಪ. ನೀನೇನು ದಿಗ್ಲು ಬಿಡಬೇಡಮ್ಮ. ಧೈರ್ಯವಾಗಿರು ನೀನು. ಧೈರ್ಯವಾಗಿ ಎದುರಿಸ್ಬೇಕು. ಏನೋ ನಮ್ಮ ಮನೆ ಬರೋಣ ಚೆನ್ನಾಗಿಲ್ಲಲ್ಲಪ್ಪ. ಏನಪ್ಪ ಮಾಡೋದು? ಏನು ಮಾಡೋದಮ್ಮ, ನಮ್ಮ ವಿಷಯದಾಗ ಭಗವತ್ನೇ ಕಣ್ಣು ಮುಚ್ಕೊಂಡ್ಬಿಟ್ಟವನೆ. ನರಮನುಷ್ಯರು ಸಹಾಯ ಮಾಡು ಅಂದರೆ ಮಾಡ್ತಾರಾ? ಅದು ಆಗದ ಮಾತು. ಏನು ಮಾಡೋಕ್ಕಾಗಲ್ಲ. ಒಂದಲ್ಲ ಒಂದು ದಿವಸ ನಾವು ಮಣ್ಣಕ್ಕೆ ಸೇರೋವರೆಗೂ ಒದ್ಲಾಡೇಬೇಕು. ನರ್ಕ ಇದೊಂದು ನರ್ಕ. ನನ್ನ ಬುದ್ಧಿ ಬಂದ ಕಾಲದಾಗಿಂದ ಅನುಭವಿಸಿ ಕಷ್ಟಗಳು ಇವಾಗೆಲ್ಲನೂ ಸುಲಭ ಮಾಡ್ಕೊಂಬಿಟ್ಟಿದ್ದೀನಮ್ಮ. ನಾವು ಸುಖ ಅನ್ನೋದೇ ಕಂಡಿಲ್ಲ, ಈಗ ಮುಂದೆ ಕಾಣೋದು ಇಲ್ಲ. ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೆ ಬರ. ನೀನೇನ ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕಮ್ಮ. ಈ ಪಾಪಿ ಹೊಟ್ಟೆಗೆ ಹುಟ್ಟಿದ ತಪ್ಪುಕ ನೀನು ಚೆನ್ನಾಗಿರ್ಬೇಕಮ್ಮ. ಯಾಕಪ್ಪ ಹಂಗೆಲ್ಲ ಮಾತಾಡ್ತೀಯಾ? ಹಂಗೆಲ್ಲ ಮಾತಾಡ್ಬೇಡ, ಸುಮ್ಮನೆ ಇರಪ್ಪ. ಏನು ಮಾತಾಡೋದು ಏನು ಬಿಡೋದು? ಸರಮ್ಮ, ನಾನು ಓದ್ತೀನಿ, ಪೇಟೆಗೆ ಹಂಗೆ ಹೋಗ್ಬರ್ತೀನಿ. ಮನೆ ಹತ್ರ ಹುಷಾರು. ಸರಪ್ಪ. ಅಪ್ಪ ಕೊಂದನೇ ಕಾಪಾಡ್ಬೇಕು ನಮ್ಮನ್ನ. ಮುಂದುವರಿಯುವುದು.